ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಆರ್ಡರ್ ಮಾಡಿದ್ರು. ಅಂದರೆ ಸರ್ಕಾರಿ ಅಧಿಕಾರಿಗಳೆಲ್ಲ 10 ಗಂಟೆಗೆ ಸರಿಯಾದ ಸಮಯಕ್ಕೆ ಕಚೇರಿಗೆ ಆಗಮಿಸಬೇಕು ಅಂತಂದೇಳಿ ಏನೋ ಒಂದು ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಿ ಒ ಆದಂತಹ ಮಾಧವ್ ವಿಠಲ್ ರಾವ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಯಾಕೆಂತ ಹೇಳಿದ್ರೆ ಈ ದಾವಣಗೆರೆ ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ 10 ಗಂಟೆಗೆ ಹಾಜರಾಗಿದ್ದಾರೆ. ಅದರಂತೆ ಇವತ್ತು ಸಹ ಏನು ಮಾಧವ್ ವಿಠಲ್ ಅವರು ಶಾರ್ಪ್ 10 ಗಂಟೆಗೆ ಏನೋ ಆಫೀಸ್ ಕಚೇರಿಯನ್ನು ತಲುಪಿರುವಂಥದ್ದು. ಅಂದರೆ ಇದಕ್ಕಿಂತ ಮುಂಚೆನೂ ಸಹ ಅವರು ದಾವಣಗೆರೆ ಜಿಲ್ಲಾ ಪಂಚಾಯತಿಯಲ್ಲಿ ಸ್ಟ್ರಿಕ್ಟ್ ಆಫೀಸರ್ ಅಂತಂದೇಳಿ ಹೇಳಿರುವಂಥದ್ದು. ಮತ್ತೆ ಇದಕ್ಕಿಂತ ಏನು ಡಿ ಕೆ ಶಿವಕುಮಾರ್ ಅವರು ಆರ್ಡರ್ ಮಾಡೋದಕ್ಕಿಂತ ಮುಂಚೆ ಏನು ಮಾಧವ್ ವಿಠಲ್ ಅವರು ಏನಿದ್ದಾರೆ ಎಲ್ಲ ಸಿಬ್ಬಂದಿಗಳಿಗೂ ಸಹ ಒಂದು ಏನೋ ಆದೇಶ ಹೇಳಿದ್ರು. ಅಂದರೆ 10 ಗಂಟೆ ಸರಿಯಾಗಿ ಎಲ್ಲರೂ ಬರಬೇಕು ಅಂತಂದೇಳಿ, ಅದರಲ್ಲಿ ಮಾತ್ರ ಸ್ಟ್ರಿಕ್ಟ್ ಆಫೀಸರ್ ಅಂತಂದೇಳಿ ಹೆಸರುವಾಸಿಯಾದಂಥವ್ರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವರು ಏನು 10 ಗಂಟೆಗೆ ಆಫೀಸಿಗೆ ಬರ್ಬೇಕಂತ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಮಾತೇನು ಸರ್? ನಮಸ್ಕಾರ. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರ ಆದೇಶದಂತೆ ಹಾಗೂ ಈಗಲೂ ಕೂಡ ಸರ್ಕಾರದ ಆದೇಶದಂತೆ ಪ್ರತಿಯೊಬ್ಬ ಎಂಪ್ಲಾಯಿಗಳು, ಪ್ರತಿಯೊಬ್ಬರ ನೌಕರರು ಸರಿಯಾಗಿ ರೀತಿ ಸಮಯಕ್ಕೆ ಬರಬೇಕು ಅಂತ, ಶಾರ್ಪ್ 10 ಗಂಟೆ ಒಳಗಾಗಿ ಬರಬೇಕು ಅಂತ ಆರ್ಡರ್ ಇದೆ ಸರ್ಕಾರದ. ಆ ಆರ್ಡರ್ ಪ್ರಕಾರ ನಾವು ಎಲ್ಲರೂ, ನಮ್ಮ ಎಲ್ಲ ಎಂಪ್ಲಾಯೀಸ್ ಸೇರಿಕೊಂಡು, ಸ್ಟಾಫ್ ಸೇರಿಕೊಂಡು, ಸಿಬ್ಬಂದಿ ವರ್ಗದವರು ಪ್ರತಿಯೊಂದು ದಿನನಿತ್ಯವನ್ನು ಕೂಡ 10 ಗಂಟೆ ಒಳಗಾಗಿ ನಾವು ಬಂದು ಆಫೀಸಲ್ಲಿ ಬಂದು ಇರ್ತೀವಿ. ಅದರ ಜೊತೆಗೆ ಇದರಿಂದ ಏನಾಗ್ತದೆ ಅಂದರೆ ನಮ್ಮ ಡಿಸಿಪ್ಲಿನ್, ಆಮೇಲೆ ಬೇರೆ ಕಡೆಯಿಂದ ಹಳ್ಳಿದಿಂದ ಜನ ಬರ್ತಾರೆ, ಅವ್ರಿಗೇನು ನಾವು ಸರಿಯಾಗಿ ರೀತಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕಾಗ್ತದೆ, ಅವರಿಗೆ ಸರ್ವಿಸಸ್ ಕೊಡಬೇಕಾಗುತ್ತೆ. ಅದಕ್ಕಾಗಿ ನಾವು ನಮ್ಮ ಜಿಲ್ಲಾ ಪಂಚಾಯತಿಂದ ಪ್ರತಿಯೊಬ್ಬರು ಸಿಬ್ಬಂದಿಗಳು ವಿದಿನ್ 10 o'clock ಹಾಜರಿಗಿರ್ತಾರೆ. ಅದರ ಕೆಲವೊಂದು ಸತಿ ಎಕ್ಸೆಪ್ಷನ್ ಇರ್ತದೆ. ಕೆಲವೊಬ್ಬರಿಗೆ ಬಸ್ ಸಿಗಲ್ಲ, ಕೆಲವೊಬ್ಬರಿಗೆ ಬೇರೆ ಯಾವುದಾದ್ರೂ 10% ಜನರಿಗೆ ಜೆನ್ಯೂನ್ ರೀಸನ್ ಇರುತ್ತೆ, ಅವರು ಕೂಡ ಇವಾಗ ಇರ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ 6 ತಿಂಗಳ ಮುಂಚೆ ನಾನು ತಗೊಂಡಿದ್ದ ನಂತರ ಒಂದು ಯಾರ್ಯಾರು 10 ಗಂಟೆ ಒಳಗಡೆ ಬರ್ತಾ ಇರಲಿಲ್ಲ, ಆವಾಗ ನಾನು ನನ್ನ ZP ಆಫೀಸ್ದ ಬಾಗಿಲನ್ನು ಕ್ಲೋಸ್ ಮಾಡಿ ಪ್ರತಿಯೊಬ್ಬರು ದಿನನಿತ್ಯ 10 ಗಂಟೆ ಒಳಗಡೆ ಬರಬೇಕಂತ ಒಂದು ಡಿಸಿಪ್ಲಿನ್ ಥರ ಮಾಡಿದೆ. ಸೊ ಅದೇ ನಿಟ್ಟಿನಲ್ಲಿ ನಾವು ಕಳೆದ 1 ವರ್ಷದಿಂದ ಕೆಲಸ ಮಾಡ್ತೀವಿ. ಜಿಲ್ಲಾ ಪಂಚಾಯತ್ ಸಿ ಒ ಆದಂತಹ ಮಾಧವ್ ವಿಠಲ್ ಅವರ ಮಾತಾಯಿತು. ಅಂದ್ರೆ ಅವ್ರು ಹೇಳೋದು ಜನಸಾಮಾನ್ಯರ ಸೇವೆಗಾಗಿದ್ದೀವಿ, ಅವ್ರ ಸೇವೆಗೋಸ್ಕರ ನಾವು ಸರಿಯಾದ ಸಮಯಕ್ಕೆ ಬರಬೇಕು. ಮತ್ತೆ ಏನು ಅವರ ಒಂದು ನಿಲುವು ಏನಿದೆ ಮೊದಲಿಂದನೂ ಸಹ ಅವ್ರು ಏನು ಚಾರ್ಜ್ ತಗೊಂಡೋಗಿಂದನೂ ಕೂಡ ಇದೇ ಸರಿಯಾಗಿ 10 ಗಂಟೆಗೆ ಆಗಮಿಸ್ತಾರೆ ಕಚೇರಿಗೆ. ಮತ್ತೆ ಎಲ್ಲರಿಗೂ ಸಿಬ್ಬಂದಿಗಳಿಗೆಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತಂದು ಹೇಳ್ಬೋದು. ಸಂತೋಷ್, ಕರ್ನಾಟಕ ನ್ಯೂಸ್ ಬೀಟ್, ದಾವಣಗೆರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.